ನಮ್ಮ ಚೀಫ್ ಗೆಸ್ಟ್ ಆಗಿರುವಂಥ ಶ್ರೀ ರಾಘವೇಂದ್ರ ರತ್ನಾಕರ್ ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳಿಕೆ ಬಯಸ್ತೇನೆ. ಯಾಕಂದರೆ ಅವರು ಭಾಳ ಶಾರ್ಟ್ ನೋಟಿಸಲ್ಲಿ ಅವ್ರು ನಾವು ಟೈಮ್ ಕೊಟ್ಟಿದ್ವಿ. ಬಟ್ ಆದರೂ ಕೂಡ ನಾವು ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ನಾವು ಭಾಳ ಅತ್ಯಂತ ಖುಷಿಯ ವಿಚಾರ. ಹಾಗೆಯೇ ಈ ಭಾಗದ ಶಾಸಕರಾದ ಗಣೇಶ್ ಹುಕ್ಕೇರಿ ಸರ್ ಅವರು ಕೂಡ ಈಗ ತಾನೇ ಅವರು ತಮ್ಮ ನುಡಿಗಳನ್ನು ಹೇಳಿ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ವೇದಿಕೆ ಮೇಲೆ ಆಸೀನರಾದ ಗಣ್ಯಮಾನ್ಯರಾದಂಥ ಮೂಲ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಸಿಂಗ್ಲೆ ಅವರೇ, ರಾಯಬಾಗ್ ಕ್ಷೇತ್ರದ ಮುಖಂಡರಾದ ಮಹಾವೀರ್ ಮೊಯ್ತೆ ಅವರೇ, ಅರ್ಜುನ್ ನಾಯಕ್ವಾಡಿ ಅವರೇ, ಪ್ರಭಾಕರ್ ಕೋರೆ ಅವರೇ, ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ನಿರ್ಮಲಾ ಪಾಟೀಲ್ ಅವರೇ, ಹಾಗೆ ಬಂದಂಥ ಎಲ್ಲರನ್ನ ದಿವ್ಯಾಂಗರಾದ ಸಹೋದರ ಸಹೋದರಿ ಹಾಗೂ ಮಾಧ್ಯಮ ಮಿತ್ರರು ಕೂಡ ತಮ್ಮೆಲ್ಲೂ ಕೂಡ ನಮಸ್ಕಾರ ಹೇಳುತ್ತಾ, ಈಗಾಗಲೇ ರಾಘವೇಂದ್ರ ಅವರು ಬಹಳ ವಿಸ್ತಾರವಾಗಿ ನಾವು ಹೇಗೆ ಧೈರ್ಯವಂತರಾಗಿರ್ಬೇಕು, ನಮ್ಮೆಲ್ಲೂ ಕೂಡ ಒಂದು ಡ್ರಾಬ್ಯಾಕ್ ಇದ್ದೇ ಇರುತ್ತೆ. ಬರೀ ಅವ್ರಿಗಷ್ಟೇ ಅಲ್ಲ, ಎಲ್ಲರೂ ಜೀವನದಲ್ಲಿ ಎಲ್ಲರಿಗೂ ಕ್ವಶನ್ ಪೇಪರ್ ಬೇರೆ ಇದ್ದೇ ಇರುತ್ತೆ. ಎಲ್ರಿಗೂ ಒಂದೇ ಕ್ವಶನ್ ಪೇಪರ್ ಇರಲ್ಲ. ನಾವು ಹೇಗೆ ಜೀವನವನ್ನು ಅದನ್ನು ಎದುರಿಸ್ತೀವಿ, ಹೇಗೆ ಸವಾಲುಗಳನ್ನು ಎದುರಿಸ್ತೀವಿ, ಅದು ಬಹಳ ಮುಖ್ಯ. ವಿಶೇಷ ಚೇತನರಿಗೆ ಈ ಒಂದು ಕಾರ್ಯಕ್ರಮ ಇಟ್ಕೋಬೇಕಂತ ಸುಮಾರು ಒಂದು 2 ತಿಂಗಳಿಂದ ನಾವು ಪ್ಲ್ಯಾನನ್ನು ಮಾಡ್ತಾ ಇದ್ವಿ. ಸೊ ಎಲ್ಲ ಸಾಮಗ್ರಿ ಎಲ್ಲ ಐಟಮ್ಸ್ ಬರಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತು. ಸೊ ಬಟ್ ಇವಾಗ ನಮಗೆ ಎಲ್ರಿಗೂ ಡಿಪಾರ್ಟ್ಮೆಂಟಿಂದ ಒಂದು ಲಿಸ್ಟ್ ತೆಗೆಸಿ ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಕೊಡಬೇಕಂತ ನಾವು ಈ ನಿರ್ಧಾರನ ತಗೊಂಡಿದ್ವಿ. ಅದರಲ್ಲಿ ವಾಟರ್ ಬೆಡ್ ಆಗಿರಲಿ, ಹಿಯರಿಂಗ್ ಏಡ್ಸ್ ಆಗಿರಲಿ, ಟ್ರೈಸೈಕಲ್ ಆಗಿರಲಿ ಕೊಡುವಂಥ ಇವತ್ತು ಕಾರ್ಯಕ್ರಮ ಭಾಳ ನಾವೆಲ್ಲರೂ ಎಲ್ಲ ಫಲಾನುಭವಿಗಳಿಗೆ ನಾವು ಅವ್ರಿಗೂ ಕೂಡ ಧನ್ಯವಾದ ಹೇಳಿಕೆ ಬಯಸ್ತೇವೆ. ಯಾಕಂದರೆ ತಮ್ಮ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮ ಸಾಧ್ಯವಾಗಲಿಲ್ಲ. ಸೊ ಹಾಗಾಗಿ ತಮ್ಮಗೋಸ್ಕರ ಸಮಾಜದ ಎಲ್ಲ ಬಾಂಧವ್ಯಗಳನ್ನು ಎಲ್ಲ ಬಂಧುಗಳನ್ನು ಕರ್ಕೊಂಡು ಹೋಗ್ಬೇಕಂತೂ ನಮ್ಮ ಸಂವಿಧಾನದಲ್ಲಿದೆ. ಯಾಕಂದರೆ ಜಸ್ಟ್ ಬಿಕಾಸ್ ನೀವು ಡಿಸೇಬಲ್ಡ್ ಇದ್ದೀರಾ ಅಂತ ನಾವು ಹಿಂದೆ ಬಿಡಲಿಕ್ಕಾಗಲ್ಲ. ಸೊ ಎಲ್ರಿಗೂ ಒಂದು ಸಮಾನವಾಗಿ ಭಾಳ ಧೈರ್ಯದಿಂದ ಜೀವನ ಮಾಡಲಿಕ್ಕೆ ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ. ಹಾಗೆಯೇ ನಮ್ಮ ಸೆಂಟ್ರಲ್ ಸರ್ಕಾರದಿಂದ 7 ಯೋಜನೆಗಳಿದ್ದಾವೆ. ಸಾಕಷ್ಟು ರೈಲ್ವೆ ಕನ್ಸೆಷನಲ್ ಫೀಸ್ ಆಗಿರ್ಬೋದು, ಈ ಥರ ಕ್ಯಾಂಪ್ಸ್ಗಳನ್ನು ಮಾಡಿರ್ಬೋದು, ಸಾಕಷ್ಟು ಸ್ಕೀಮ್ಸ್ಗಳಿದ್ದಾವೆ. ಈಗಾಗಲೇ ಸರ್ ಅವರು ರೈಲ್ವೆ ಸ್ಪೋರ್ಟ್ಸ್ ಕೋಟಾದಿಂದ ಅವರು ಒಂದು ಆಫೀಸರ್ ಆಗಿ ಜಾಯಿನ್ ಆಗಿದ್ದಾರೆ. ಈ ಥರ ಹಲವಾರು ರೈಲ್ವೆ ಕೋಟಾದಲ್ಲಿ ಇದೆ. ಈ ಥರ ಹಲವಾರು ಸ್ಕೀಮ್ಸ್ಗಳು ಹಾಗೂ ಜಾಬ್ ಅಪಾರ್ಚುನಿಟೀಸ್ ತಾವೆಲ್ಲರೂ ಸ್ವಾವಲಂಬಿ ಆಗಬೇಕು, ಬದಲಬೇಕಂತ ನಮ್ಮ ಸಂವಿಧಾನದಲ್ಲಿದೆ. ಅದಕ್ಕೆ ಪ್ರಯತ್ನ ಮಾಡುವಂಥ ಸೆಂಟ್ರಲ್ ಸರ್ಕಾರ ಆಗಿರ್ಬೋದು, ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. CM ಅವರು ಕೂಡ ಸ್ಟೇಟ್ ಲೆವೆಲಲ್ಲಿ ಕಾರ್ಯಕ್ರಮನ ಇಟ್ಕೊಂಡಿರ್ತಾರೆ. ಸೊ ನಮ್ಮ ಕರ್ತವ್ಯ ಪ್ರತಿಯೊಂದು ಗ್ರಾಸ್ ರೂಟ್ ಲೆವೆಲ್ಗೆ ಹೋಗಿ ಮುಟ್ಟುವಂಥ ಈ ಸ್ಕೀಮ್ಸ್ ಮುಟ್ಟಬೇಕಂತ ನಮ್ದು ನಿರ್ಧಾರವಾಗಿದೆ. ಸೊ ಸ್ಟೇಟ್ ಲೆವೆಲಲ್ಲಿ ಅವ್ರು ಮಾಡ್ತಾರೆ. ಬಟ್ ನಾವು ಪ್ರತಿಯೊಂದು 8 ಅಸೆಂಬ್ಲಿಗೆ ನಾವೆಲ್ಲರೂ ಎಲ್ರಿಗೂ ಯಾರೂ ವಂಚಿತ ಆಗಬಾರ್ದು ಅಂತ ನಮ್ಮದು ಗುರಿ ಇತ್ತು. ಸೊ ಪ್ರತಿಯೊಂದು ಯಾರೂ ಮಿಸ್ ಆಗಬಾರ್ದು ಲಿಸ್ಟಲ್ಲಿ ಅಂತ ನಾನು ಆಫೀಸರ್ಸ್ಗೆ ಡಿರೆಕ್ಷನ್ ಕೊಟ್ಟಿದ್ದೆ. ಸೊ ಎಲ್ಲರೂ ಕೂಡ ಯಾರು ಸ್ಕಿಪ್ ಆಗಿದ್ದಾರೆ ಅವರು ಬಹುಶಃ ನೆಕ್ಸ್ಟ್ ಹಂತದಲ್ಲಿ ನೆಕ್ಸ್ಟ್ ಲಿಸ್ಟಲ್ಲಿ ನಾವು ಅದನ್ನು ಕೊಡುವಂತ ನಾವು ಪ್ರಯತ್ನ ಮಾಡ್ತೀವಿ ಹೇಳಿಕೆ ಬಯಸ್ತೇನೆ. ಜೀವನದಲ್ಲಿ ಸಾಕಷ್ಟು ಸವಾಲುಗಳು ಎದುರಿಸ್ತವೆ. ನಾವು ಎಲ್ಲೇ ಒಂದು ಟೂರಿಸ್ಟ್ ಪ್ಲೇಸಲ್ಲಿ ಹೋಗಿರ್ತೀವಿ, ಅಲ್ಲಿ ಸಪ್ರೇಟ್ ಲೈನೇ ಇರುತ್ತೆ ಫಾರ್ ಡಿಫ್ರೆಂಟ್ ಏಬಲ್ಡ್ ಪೀಪಲ್ ಅಂತ. ರೈಲ್ವೆ ಸ್ಟೇಷನಲ್ಲಿ ಆಗಿರ್ಬೋದು, ಟೂರಿಸ್ಟ್ ಪ್ಲೇಸ್ ಹೇಳ್ದಂಗೆ ಏರ್ಪೋರ್ಟಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ
ಜನರು ಒಂದು ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ. ಸೊ ಅದನ್ನ ನಾವು ಅವರನ್ನ ಸಮಾನವಾಗಿ ನೋಡುವಂತ ದೃಷ್ಟಿಕೋನ ನಾವು ಸಮಾಜದಲ್ಲಿ ತರಬೇಕಾಗಿದೆ. ಅವರು ಕೂಡ ಒಂದು ಮನುಷ್ಯರೇ, ಬಟ್ ಒಂದು ಲಿಮಿಟ್ ಅಂತ ಇಲ್ಲ. ನಾವು ಒಂದು ಸೆಟ್ ಬ್ಯಾಕ್ ಇದೆ, ಬಟ್ ಅದನ್ನ ಯಾವತ್ತೂ ನಾವು ಒಂದು ಡ್ರಾಬ್ಯಾಕ್ ಅಂತ ಯಾವತ್ತೂ ತಿಳ್ಕೊಬಾರ್ದು. ಅದನ್ನೇ ನಿಮ್ಮ ಒಂದು ದೊಡ್ಡ ವಿಲ್ ಪವರ್ ಅಂತ ತಿಳ್ಕೊಬೇಕು, ನಿಮ್ಮ ಒಂದು ದೊಡ್ಡ ಶಕ್ತಿ ಅಂತ ಮಾಡ್ಕೋಬೇಕು. ಜಾಕ್ಲಿ ಸರ್ ಅವರು ಈಗ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಅಥ್ಲೀಟ್, ಸ್ವಿಮ್ಮರ್ ಆಗಿದ್ದಾರೆ. ಈಗ ಬಯೋಡೇಟಾ ಓದ್ತಾ ಇದೆ. ಫ್ರಾನ್ಸ್ ಅಲ್ಲಿ ಇಂಗ್ಲಿಷ್ ಚಾನಲ್ ಅಲ್ಲಿ ಅವರು ಸ್ವಿಮ್ ಮಾಡ್ಕೊಂಡು ಹೋಗಿದ್ದಾರೆ, ಫ್ರಮ್ ಲಂಡನ್ ಟು ಫ್ರಾನ್ಸ್. ಎಷ್ಟೋ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ಈ ಥರ ಒಂದು ಇನ್ಸ್ಪಿರೇಷನ್ನ ಇಟ್ಕೊಂಡು ಎಲ್ಲ ಇವತ್ತು ನಮ್ಮ ಫಲಾನುಭವಿಗಳಿದ್ದಾರೆ, ತಮ್ಮ ಸ್ಫೂರ್ತಿಯನ್ನು ಮಾಡಿಕೊಂಡು ತಮ್ಮ ಜೀವನದಲ್ಲಿ ಏನೇನು ಸಾಧನೆ ಮಾಡುವಂಥ ಅನಿಸಿಕೆಗಳಿದೆ ಅದು ತಾವೆಲ್ಲರೂ ಪ್ರಯತ್ನ ಮಾಡ್ತೀರಂತ ನಾವು ಭಾವಿಸ್ತಾ ಇದ್ದೀವಿ. ನಾವು ಒಂದು ಮೀಡಿಯಂ ಆಗಿದ್ದೀವಿ ಅಷ್ಟೇ. ಸರ್ಕಾರದ ಸ್ಕೀಮ್ಸ್ ತರ್ಬೋದು, ಈ ಥರ ಒಂದು ಐಟಮ್ಸನ್ನು ಕೊಡ್ಬೋದು, ಬಟ್ ಆ ಛಲ ಇದೆಯಲ್ಲ, ಛಲ ನಿಮ್ಮಲ್ಲಿ ಇರಬೇಕು. ಹೌದು ನಾನು ಮಾಡಬಲ್ಲೆ ಇದನ್ನಂತ. ಅದಕ್ಕೆ ದೊಡ್ಡ ಉದಾಹರಣೆ ಸರ್ ಅವರೇ ಇದೆ, ರಾಘವೇಂದ್ರ ಅವರು. ಸೊ ಅವ್ರಿಗೂ ಕೂಡ ನಾನು ಜೀವನದಲ್ಲಿ ಎಷ್ಟೇ ಸವಾಲುಗಳನ್ನ ಎದುರಿಸ್ತಾರೆ, ಅದು ಯಾರಿಗೂ ಹಂಚ್ಕೊಳಕ್ಕಾಗಲ್ಲ. ಅದ್ರ ಫ್ಯಾಮಿಲಿ ಭಾಳ ಸಪೋರ್ಟ್ ಮುಖ್ಯ ಆಗುತ್ತೆ. ಅವ್ರ ಮಿಸ್ಸಸ್ ಆಗಿ ಅವ್ರ ತಂದೆ ತಾಯಿ ಹೆಸರನ್ನ ತಗೊಂಡ್ರು, ಅವರು ಎಷ್ಟು ಸಪೋರ್ಟ್ ಮಾಡಿದಾರಂತೆ. ಹಾಗಾಗಿ ಫ್ಯಾಮಿಲಿದು ಒಂದು ಸಪೋರ್ಟ್ ಭಾಳ ಮುಖ್ಯವಾಗಿರುತ್ತದೆ. ಫ್ಯಾಮಿಲಿ ವಿತೌಟ್ ಎ ಫ್ಯಾಮಿಲಿ ಸಪೋರ್ಟ್ ಐ ಥಿಂಕ್ ಭಾಳ ಮುಖ್ಯವಾಗುತ್ತೆ. ಸುತ್ತಮುತ್ತಲಿನ ಫ್ರೆಂಡ್ಸ್ ಆಗಿರ್ಬೋದು, ಅವರು ಕೂಡ ಭಾಳ ಹೆಲ್ಪ್ ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ಇಂಥ ಹಲವಾರು ಕಾರ್ಯಕ್ರಮಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಇದು ಒಂದು ನಮ್ಮ ಮೊದಲನೇದಾಗಿ ಇದು ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾವು ಎಜುಕೇಷನ್ ಬಗ್ಗೆ ನಾವು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಇದು ಫಸ್ಟ್ ಟೈಮ್ ಈ ಥರ ನಾವು ತಂದೆಯವರು ಬೆಳಗಾವಿ ಜಿಲ್ಲೆಯಲ್ಲಿ ಡಿಸ್ಟಿಕ್ ವೈಸ್ ಎಲ್ಲ ಈ ಥರ ಡಿಸೇಬಲ್ಡ್ ಅವರಿಗೆ ಐಟಮ್ಸನ್ನು ಕೊಡ್ತಾ ಇದ್ರು. ಬಟ್ ನಮಗಿದು ಫಸ್ಟ್ ಟೈಮ್. ಸೊ ಎಲ್ಲರೂ ಕೂಡ ತಾವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಾವು ಹೃದಯಪೂರ್ವಕ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು ಏನಂದರೆ, ಒಂದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ಭಾಳ ಸಪೋರ್ಟ್ ಮಾಡಿದರು. ಎಸ್ಪೆಷಲಿ ಡಿಸ್ಟ್ರಿಕ್ಟ್ ಮಿನರಲ್ ಫಂಡಿಂದ ಇದು ಬಂದಿರೋಂತಾಗಿದ್ದು. ಸೊ ನಮ್ಮ DC ಅವರಾಗಿರ್ಬೋದು, ಎಲ್ಲ ಅಧಿಕಾರಿಗಳು ಭಾಳ ಸಪೋರ್ಟನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮುಂದಿನ ಬಾರಿ ಹೆಚ್ಚಿನ ಅನುದಾನ ಕೊಡಿ ಅಂತ ನಾನು ಕೇಳಿದ್ದೇನೆ. ಸಾಕಷ್ಟು ಮನವಿಗಳನ್ನ ಬಂದಿದ್ದಾವೆ. ಮೆಡಿಕಲ್ ಇಕ್ವಿಪ್ಮೆಂಟ್ಸ್, ಎಕ್ಸ್ರೇ ಆಗಿರ್ಬೋದು, ಸೋನೋಗ್ರಾಫಿ ಆಗಿರ್ಬೋದು, ಮಷಿನ್ಗಳಲ್ಲಿ ಕೆಲವೊಂದು ಹಾಸ್ಪಿಟಲ್ಸ್ಗಳಲ್ಲಿ ಇಲ್ಲ. ಸೊ ಅದನ್ನು ನಾವು ಮುಂದಿನ ವರ್ಷದಲ್ಲಿ ಕಂಪ್ಲೀಟ್ ಮಾಡುವಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಸಮಾಜದವರು ಇದಕ್ಕೆ ತಾವೆಲ್ಲರೂ ನಮಗೆ ಸಹಕಾರ ಇದೇ ರೀತಿ ಸಹಕಾರ ಕೊಡ್ತೀರಂತ ನಾನು ಭಾವಿಸ್ತಾ ಇದ್ದೀನಿ. ಯಾವತ್ತೂ ಕೂಡ ಸವಾಲುಗಳಿಗೆ ಕುಗ್ಗದಿರಬಾರ್ದು. ಜೀವನವನ್ನು ಹೇಗೆ ಎದುರಿಸಬೇಕು ಅದು ನಮ್ಮ ಇಚ್ಛಾಶಕ್ತಿಯಿಂದ ಇರ್ಬೋದು, ಒಂದು ಗೈಡೆನ್ಸ್ ಆಗಿ ಇರ್ಬೋದು. ಒಬ್ಬರು ರಾಘವೇಂದ್ರ ಹೇಳಿದರು, ಅವ್ರ ಗುರು ಎಷ್ಟು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ. ಇವತ್ತು ಅವ್ರಿಗೆ ಅಚೀವ್ ಮಾಡಲಿಕ್ಕೆ ಅವರು ಗುರು ಮತ್ತು ಅವ್ರ ಪೇರೆಂಟ್ಸ್ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಗುರು ಇರಲೇಬೇಕು. ಸೊ ಹಾಗಾಗಿ ತಮ್ಮ ಗುರುವನ್ನು, ರೈಟ್ ಕೋಚನ್ನು ಸ್ವಲ್ಪ ನೋಡಿಕೊಂಡು, ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿಕೊಂಡು ತಾವೆಲ್ಲರೂ ತಮ್ಮ ಜೀವನದ ಗುರಿಯನ್ನು ಸಾಧಿಸ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಎಲ್ಲ ಸಮಾಜದವರಿಗೂ ಒಂದು ಉನ್ನತ ಸ್ಥಾನ, ಅವ್ರಿಗೂ ಒಂದು ಬೆಳೀಲಿಕ್ಕೆ ಅವಕಾಶ ಸಿಗ್ಬೇಕಂತ ನಮ್ಮದು ಅದೇ ಆಸೆ ಇದೆ, ತಂದೆಯವ್ರದ್ದು ಅದೇ ಆಸೆ ಇದೆ. ಸೊ ಅವರು ಕೂಡ ತಮ್ಮ ಲೆವೆಲಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಎಷ್ಟು ಸಾಧ್ಯವಾದಷ್ಟು ನಮ್ಮ MP ಫಂಡ್ಸಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಸಹಕಾರ ತಾವು ಹೀಗೆ ಇದೇ ರೀತಿ ನಮಗೆ ಕೊಡ್ತೀರಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ಎಲ್ರಿಗೂ ಅತಿಥಿಗಳಾಗಿ, ಎಲ್ಲ ಡಿಗ್ನಿಟರೀಸ್ ಆಗಲಿ, ಎಲ್ಲ ಫಲಾನುಭವಿಗಳಾಗಲಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ